ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಶಯ. ನಮ್ಮ ಬದುಕೇ ಒಂದು ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಹಾಗೆಯೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಪದ್ಮಪುರಾಣದ ಪ್ರಕಾರ ಪದ್ಮಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಿಳೆ ಇದ್ದಳು. ಅವಳು ವಿಷ್ಣುವನ್ನು ತುಂಬ ಆರಾಧಿಸುತ್ತಿದ್ದಳು. ವಿಷ್ಣುವಿನ ಯಾವುದೇ ಪೂಜೆ ಉಪವಾಸ ತಪ್ಪಿಸುತ್ತಿರಲಿಲ್ಲ. ಉಪವಾಸವನ್ನು ಮಾಡುವುದರಿಂದ ಆಕೆಯ ದೇಹ ಶುದ್ಧವಾಯಿತು. ಆ ವಿಷ್ಣುವಿನ ಭಕ್ತಿಯಿಂದ ನನಗೆ ಮೋಕ್ಷ ಸಿಗುವುದೆಂದು ನಂಬಿದ್ದಳು. ಆದರೆ ಅವಳು ತಮ್ಮ ಜೀವಿತಾವಧಿಯಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ. ಆ ಮಹಿಳೆ ತನ್ನ ಮರಣದ ನಂತರ ವೈಕುಂಠ ತಲುಪಿದಾಗ ಅಲ್ಲಿ ಅವಳ ಆಶ್ಚರ್ಯ ಎದುರಾಯಿತು. ವಿಷ್ಣುವಿನ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಾಡಿದರೂ ವೈಕುಂಠದಲ್ಲಿ ಅವಳಿಗಾಗಿ ಖಾಲಿ ಗುಡಿಸಲು ನೀಡಲಾಗಿತ್ತು. ಮಹಿಳೆಗೆ ತುಂಬ ದುಃಖವಾಯಿತು. ಶ್ರೀ ವಿಷ್ಣುವಿನ ಬಳಿ ಹೋಗಿ, ನಾವು ನಿನ್ನ ಭಕ್ತೆ, ಪ್ರತಿಯೊಂದು ಉಪವಾಸ ಮಾಡುತ್ತಿದ್ದ, ಪೂಜೆ ನಿಯಮಗಳು ಚಾಚೂ ತಪ್ಪದೆ ಪಾಲಿಸುತ್ತಿದ್ದೆ, ನಮಗೇಗೆ ಖಾಲಿ ಗುಡಿಸಲು ಸಿಕ್ಕಿದೆ? ಆಗ ದೇವರು, ನಿನಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೀಯ, ನಿನ್ನ ಪೂಜೆಯ ಫಲದಿಂದ ವೈಕುಂಠಕ್ಕೆ ಬಂದಿದ್ದೀಯ. ಆದರೆ ನೀನು ಜೀವನದಲ್ಲಿ ಯಾವತ್ತೂ ಏನನ್ನೂ ದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಎಂದು ಹೇಳುತ್ತಾನೆ. ನಂತರ ವಿಷ್ಣು ಒಮ್ಮೆ, ನಾನು ನಿಮ್ಮ ಉದ್ಧಾರಕ್ಕಾಗಿ ಭಿಕ್ಷೆ ಕೇಳಲು ಬಂದಿದ್ದೆ, ಆದರೆ ನೀನು ಆಹಾರ ನೀಡಲು ಬದಲಿಗೆ ನನಗೆ ಮಣ್ಣಿನ ಮುದ್ದೆ ನೀಡಿದೆ, ಹಾಗಾಗಿ ವೈಕುಂಠದಲ್ಲಿ ತೃಪ್ತಿ ಸಿಗಲ್ಲ ಎಂದು ಹೇಳಿದಾನೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿದ ಮಹಿಳೆಗೆ ತುಂಬ ಪಶ್ಚಾತ್ತವಾಗುತ್ತೆ. ಆಕೆ ನಾನು ಮಾಡಿದ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳಿದಳು. ಆಗ ಶ್ರೀಹರಿಯು, ದೇವ, ಕನ್ಯೆಯರು ನಿನ್ನನ್ನು ಭೇಟಿಯಾಗಲು ಬರುತ್ತಾರೆ. ಅವರನ್ನು ನಿನ್ನ ಗುಡಿಸಲಿಗೆ ಆಹ್ವಾನಿಸಬೇಕು. ನಂತರ ಅವರು ಷಟ್ತಿಲ್ಲ ಏಕಾದಶಿ ನಂತರ ಅವರು ಏಕಾದಶಿ ಉಪವಾಸ ಕಥೆಯ ಬಗ್ಗೆ ಹೇಳುವವರಿಗೆ ಗುಡಿಸಲು ಬಾಗಿಲು ತೆರೆಯಬೇಡ ಎಂದರು. ಅದರಂತೆ ದೇವಕನ್ಯೆಯರು ಬಂದಾಗ ಮಹಿಳೆ ಅವರನ್ನು ತನ್ನ ಗುಡಿಸಲಿಗೆ ಆಹ್ವಾನಿಸಿ ಅವರ ಬಳಿ ಏಕಾದಶಿ ಬಗ್ಗೆ ಕಥೆ ಕೇಳಲು ಬೇಡಿಕೊಳ್ಳುತ್ತಾರೆ. ಅವರು ತಿಲ್ಲ ಏಕಾದಶಿ ಮಹತ್ವವನ್ನು ಹೇಳುತ್ತಾರೆ. ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲ್ಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸುತ್ತಾಳೆ. ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಲಿನಲ್ಲಿ ಅವಳು ಬಯಸಿದಂತೆ ಆಹಾರ ಮತ್ತು ಐಶ್ವರ್ಯ ಸಿಗುವುದು. ವೈಕುಂಠದಲ್ಲಿ ಸಂತೋಷದಿಂದ ಇರುತ್ತಾಳೆ. ಷಟ್ತಿಲ್ಲ ಏಕಾದಶಿ ಕಥೆ ಕೇಳಿ ಯಾರು ಈ ಉಪವಾಸ ಆಚರಿಸುತ್ತಾರೋ ಅವರಿಗೆ ಕಷ್ಟಗಳು ನಿವಾರಣೆಯಾಗಿ ಅವರ ಇಷ್ಟಾರ್ಥಗಳು ನೆರವೇರುವುದು. ಮನೆಯಲ್ಲಿ ಸುಖ, ನೆಮ್ಮದಿ, ಐಶ್ವರ್ಯ ಇರುತ್ತದೆ. ಈ ದಿನ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಏಕಾದಶಿ ಕಥೆಯನ್ನು ಕೇಳಿದರೂ ಪುಣ್ಯ ಬರಲಿದೆ. ತಿಲ್ಲ ಏಕಾದಶಿಯಂದು ಏನು ಮಾಡಬೇಕು? ತಿಲ್ಲ ಏಕಾದಶಿ ದಿನ ಹಸುವಿನ ಸಗಣಿ, ಹತ್ತಿ, ಎಳ್ಳು ಬೆರೆಸಿ ಹಸುವಿನ ರೊಟ್ಟಿಗಳನ್ನು ಮಾಡಿ ಹವನ ಮಾಡಬೇಕು. ಏಕಾದಶಿ ದಿನದಂದು ದೇವರನ್ನು ಪೂಜಿಸಿ ರಾತ್ರಿ ಜಾಗರಣೆ ಮಾಡಿ ಧ್ಯಾನ ಮಾಡಿ ಏಕಾದಶಿ ದಿನದಂದು ಸಿಹಿ ತಿಂಡಿ, ತೆಂಗಿನಕಾಯಿ ಮತ್ತು ತಾಂಬೂಲದೊಂದಿಗೆ ಅರ್ಘ್ಯವನ್ನು ಅರ್ಪಿಸಿ ವಿಷ್ಣುವನ್ನು ಸ್ತುತಿಸಿ ಮರುದಿನ ವಿಷ್ಣು ದೇವರನ್ನು ಧೂಪ ದೀಪದಿಂದ ಪೂಜಿಸಿ ಮತ್ತು ನೈವೇದ್ಯ ಅರ್ಪಿಸಿ ಈ ದಿನ ತಪ್ಪದೇ ಅನ್ನದಾನ ಮಾಡಬೇಕು. ಹಾಗೆ ಮಾಡಿದ್ರೆ ಕಷ್ಟ ಎಲ್ಲ ತೀರತ್ತೆ ಅಂತ ಹೇಳ್ತಾರೆ. ಹಾಗೆ ಮಾಡಿದ್ರಿಂದ ಹಾಗಾಯಿತು. ಗೊತ್ತಾಯ್ತಾ? ನಾವು ಏನೇ ಮಾಡಿದ್ರೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ಹಿಂದೋರು ಏನು ಹೇಳಿದರೋ ಅದನ್ನು ನಾವು ಪರಿಪಾಲಿಸಬೇಕು. ಗೊತ್ತಾಯ್ತು? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/2/2026 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಮಾಘ ಮಾಸ, ತಿಥಿ ಚೌತಿ, ರಾತ್ರಿ 1:50, ನಕ್ಷತ್ರ ಉತ್ತರಾಭದ್ರ, ರಾತ್ರಿ 12:27, ಮಳೆ ಶ್ರವಣ 4ನೇ ಪಾದ, ರಾಹುಕಾಲ 2 ಗಂಟೆ 4 ನಿಮಿಷದಿಂದ 3:31, ಗುಳಿಕ ಕಾಲ 9:42 11:09, ಯಮಗಂಡ 6:42 8:15. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.